ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಹೆಸರು ಕಾಳು ಮತ್ತು ಹೀರೆಕಾಯಿ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೆ, ಫ್ರೆಶ್ ಆಗಿರೋದು. ಆಮೇಲೆ ಸ್ವಲ್ಪ ಹೆಸರು ಕಾಳು ಕುದಿಸ್ಲಿಕ್ಕೆ ಇಟ್ಟಿದ್ದೆ. ಒಂದೇ ಸೀಟಿ ನಾನು ಇದು ಮಾಡಿದ್ದೆ. ಆಮೇಲೆ ಇದು ಫ್ರೆಶ್ ಆಗಿತ್ತು, ಆವಾಗಲೇ ಬೆಳಗ್ಗೆನೇ ತೊಗೊಂಬಂದಿದ್ದೆ. ಎಲ್ಲ ಮೇಲಿಂದ ಪಿಲ್ಲರಿಂದ ಎಲ್ಲ ಮೇಲಿನ ಸಿಪ್ಪೆ ಎಲ್ಲ ತೆಗೆದು, ಅಂದರೆ ಫುಲ್ ಏನು ತೆಗಿಯಲ್ಲ, ಅಂದರೆ ಸ್ವಲ್ಪ ಅಷ್ಟೇ ತೆಗೆದಿರ್ತೀನಿ ಅಷ್ಟೇ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಾಗುತ್ತಿದ್ದು. ಬರೀ ಹೀರೆಕಾಯಿ ಅಂದರೆ ತಿನ್ನೋಕ್ಕಾಗಲ್ಲ, ಹಂಗಾಗಿ ನಾನು ಸ್ವಲ್ಪ ಹೆಸರು ಕಾಳು ಹಾಕ್ತೀನಿ. ಹಾಗಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತಿದ್ದು. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಬೇಸಿಗೆ ಎಲ್ಲ ಸ್ವಲ್ಪ ಹೆಸರು ಕಾಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಆಮೇಲೆ ಪಿತ್ತನೂ ಆಗೋಲ್ಲ, ತಂಪು ಕೂಡ ಹೌದು. ಹಾಗಾಗಿ ನಾನು ಹೆಸರು ಕಾಳು ಜಾಸ್ತಿ ಯೂಸ್ ಮಾಡ್ತೀನಿ. ಇದ್ರದ್ದು ಹೀರೆಕಾಯ್ದು ಎಣ್ಗಾಯಿ ಅಂತಲೂ ಮಾಡ್ತಾರೆ. ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರು ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಂತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನ ಈ ಥರನೂ ಮಾಡ್ತಾರೆ. ಬದನೆಕಾಯಿ ಮಾಡೋ ಬದಲು ಹೀರೆಕಾಯಿ ಯೂಸ್ ಮಾಡಿಕೊಂಡು ಎಣ್ಗಾಯಿ ಮಾಡ್ತಾರೆ. ಇದನ್ನ ಫುಲ್ ಈಗ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಹೆಸರು ಕಾಳು ಒಂದೇ ಸೀಟಿ ಇದು ಮಾಡ್ತೀನಿ. ಅಂದರೆ ಈಗ ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ಪಲ್ಯ. ಹಾಗಾಗಿ ನಾನು ಒಂದೇ ಸೀಟಿ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸೈಡ್ ಹಾಕ್ಕೊಳ್ತೀನಿ ಎಲ್ಲನೂ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ನಾನು ಕಟ್ ಮಾಡ್ಕೊಳ್ತೀನಿ. ಯಾವುದೇ ಕಾಳು ಪಲ್ಯದಾಗಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಅಂದರೆ ಒಬ್ಬರು ಈರುಳ್ಳಿನ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ತಿರ್ತಾರೆ. ನಾನು ಯಾವಾಗಲೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಈರುಳ್ಳಿನ. ಫುಲ್ ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬಾಣಲೆ ತೊಗೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸಿಡಿಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ತಂಪಲ್ಲ, ಅದಕ್ಕೆ ನಾನು ಯಾವುದೇ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಆಮೇಲೆ ಸಾಸಿವೆ ಆಹಾರ ಬೇಗ ಕೆಡಲ್ಲ ಅಂತ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಇದನ್ನೆಲ್ಲನೂ ಮಧ್ಯೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಹೆಲ್ತಿ ಕೂಡ ಒಳ್ಳೆಯದು. ಹಾಗಾಗಿ ನಾನು ಅರಿಶಿನನೂ ಹಾಕ್ಕೊಳ್ತೀನಿ. ಆಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹೀರೆಕಾಯಿನ, ಅವನು ಹಾಕ್ಕೊಳ್ತಿದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಎಲ್ಲನೂ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಅಂದರೆ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಇದು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹೀರೆಕಾಯಿ. ಇಲ್ಲಾಂದರೆ ಕಾಳು ಹಾಕ್ಬಿಟ್ರೆ ಸರಿಯಾಗಿ ಹೀರ್ಕೊಳ್ಳಲ್ಲ. ಹಂಗಾಗಿ ಇವಾಗಲೇ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದೆ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇವಾಗ ಇದು ನಾನು ಕುದಿಲಿಕ್ಕೆ ಇಟ್ಟಿದ್ದೆನಲ್ಲ, ಇದು ಸರಿಯಾಗಿ ಕರೆಕ್ಟಾಗಿ ಕುದ್ದಿದೆ, ಜಾಸ್ತಿನೂ ಏನು ಇದಾಗಿಲ್ಲ. ಫುಲ್ ಇದನ್ನ ಕಾಳು ಹಾಕಿಬಿಟ್ಟು ಆಮೇಲೆ ನೀಟಾಗಿ ಕೈ ಆಡಿಸ್ಕೊಳ್ಬೇಕು, ಅಂದರೆ ನೀಟಾಗಿ ಹೊಂದ್ಕೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಸಿದೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ನೋಡಿ ಹೆಸರು ಕಾಳು ಆಮೇಲೆ ಹೀರೆಕಾಯಿ ಯೂಸ್ ಮಾಡಿಕೊಂಡು ರೆಸಿಪಿ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಕೊಡಿ, ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಯಾವುದೇ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದರೂ ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.